Next subject, modern methods of teaching. In this chapter 1, kindergarten method. ಕಿಂಡರ್ ಅಂತಂದ್ರೇನು, ಈ ಕಿಂಡರ್ ಗಾರ್ಡನ್ನ ಯಾರು ಇದನ್ನು ಕಂಡು ಹಿಡ್ತಿತ್ತು ಅನ್ನೋದನ್ನು ಈ ಡೀಟೇಲ್ ಈ ಚಾಪ್ಟರ್ ನಾವು ತಿಳ್ಕೊಳ್ತೀವಿ. ಹಿಯರ್ ಎಜುಕೇಷನಲ್ ಫಿಲಾಸಫಿ ಆಫ್ ಫೋರ್ಬಿಲ್, ಇದರಲ್ಲಿ ಪ್ಲೇ ಅಂತಂದ್ರೇನು, ಆಟ ಅಂದ್ರೇನು, ಕಿಂಡರ್ ಗಾರ್ಡನ್ ಅಂದರೆ ಆಟ ಅಂದ್ರೇನು. ಇಟ್ ಇಸ್ ದ ಪ್ಯೂರೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಆಫ್ ಎ ಮ್ಯಾನ್ ಅಟ್ ದಿಸ್ ಸ್ಟೇಜ್. It gives therefore joy, freedom, contentment, inner rest, peace with the world. It holds the sources of all that it is good. ಅಂದರೆ ಇದರಲ್ಲಿ ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ಮನಃಶಾಂತಿಯಿಂದ ಫ್ರೀಡಮ್ ಆಗಿ ಜಾಯ್ಫುಲ್ಲಾಗಿ ಆಟ ಆಡ್ತಾ ಇರ್ತಾರೆ. ಇಟ್ ಇಸ್ ಅ ಪ್ಯೂರೆಸ್ಟ್ ಫಾರ್ಮ್. ಆ ಚೈಲ್ಡ್ಹುಡ್ ಡೆವಲಪ್ಮೆಂಟಲ್ಲಿ ಸಂಪೂರ್ಣವಾಗಿ ತಮ್ಮ ಸ್ವಂತಿಕೆಯಲ್ಲಿ ಫುಲ್ ಫ್ರೀಡಮಲ್ಲಿ ಆಟ ಆಡ್ತಾ ಹೋಗ್ತಿರ್ತಾರೆ. ಅದನ್ನು ನಾವಿಲ್ಲಿ ಆಟ ಅಂತ ಹೇಳ್ತಾ ಹೋಗ್ತಿರ್ತೀವಿ, ಮೀನ್ಸ್ ಪ್ಲೇ. The next is educational philosophy of Forbill, 1782 ಇಂದ 1852. ಸೊ ಇಷ್ಟು ಅವಧಿಯಲ್ಲಿ ಆ ಫೋರ್ಬೆಲ್ ಅನ್ನೋ ವ್ಯಕ್ತಿ ಈ ಎಜುಕೇಷನ್ ಫಿಲಾಸಫಿ ಅಂದರೆ ಅದರದೇ ಆದ ಈ ತತ್ವಗಳನ್ನು ಹೇಳ್ತಾ ಬರ್ತಾನೆ. ಅವನು ಕಂಡುಹಿಡ್ದ. ಸೊ ಇವನು ಜರ್ಮನ್ ಎಜುಕೇಟರ್ ಆಗಿರ್ತಾನೆ. ಇವನು ಸ್ವತಃ ಚೈಲ್ಡ್ ಎಜುಕೇಷನ್ ಬಗ್ಗೆ ಇವನು ಕೆಲವೊಂದು ಅಂಶಗಳನ್ನು ಭೇದಿಸ್ತಾ ಹೋಗ್ತಿರ್ತಾನೆ. ಇವನು ಆ್ಯಕ್ಚುಲಾಗಿ ಏನೂ ಓದಿರೋದಿಲ್ಲ. ದೋ ಹಿಮ್ಸೆಲ್ಫ್ ಡಿಡ್ ನಾಟ್ ಪೊಸೆಸ್ ಎನಿ ಮೇಜರ್ ಡಿಗ್ರಿ, ಹಿಸ್ ಬುಕ್ಸ್ ಆ್ಯಂಡ್ ವರ್ಕ್ ಹ್ಯಾವ್ ರಿಸೀವ್ಡ್ ಅ ವೈಡ್ ರೆಕಗ್ನಿಷನ್ ಆಲ್ ಓವರ್ ದ ವರ್ಲ್ಡ್. ಅವನು ಏನು ಪುಸ್ತಕಗಳನ್ನು ಬರೀತಾ ಇದ್ದಾನೋ ಅದು ಪ್ರಪಂಚದಾದ್ಯಂತ ಇವನ ಅವಶ್ಯಕತೆ ತುಂಬಾ ಇತ್ತು. ಸೊ ಹೀ ಫೌಂಡೆಡ್ ದ ಕಿಂಡರ್ ಗಾರ್ಡನ್ ಸಿಸ್ಟಮ್ ಆಫ್ ಎಜುಕೇಷನ್. ಎಜುಕೇಷನ್ ಅಂದರೆ ಕಿಂಡರ್ ಗಾರ್ಡನ್ ಅಂದರೆ ಮಕ್ಕಳಿಗೆ ಪ್ರೀ ಸ್ಕೂಲ್ ಎಜುಕೇಷನ್ ಏನಿದೆಯೋ ಅದನ್ನು ಈ ವ್ಯಕ್ತಿ ಮಕ್ಕಳಿಗೆ ಯಾವ ರೀತಿ ಬೋಧಿಸಬೇಕು, ಯಾವ ರೀತಿ ಏನು ಮಕ್ಕಳು ಸಣ್ಣ ವಯಸ್ಸಿರ್ಬೇಕಾದ್ರೆ ಯಾವ ಥರ ಎಜುಕೇಷನ್ನ ಕೊಡಬೇಕು ಅನ್ನೋದನ್ನು ಈ ವ್ಯಕ್ತಿ ಅದನ್ನು ಭೇದಿಸ್ತಾ ಹೋಗ್ತಿರ್ತಾನೆ. ಸೊ ಇದರಲ್ಲಿ ಯಾವ್ಯಾವ ಥರ ಪುಸ್ತಕಗಳನ್ನು ಆ ವ್ಯಕ್ತಿ ಬರೆದಿದ್ದಾನೆ ಅಂತಂದರೆ, ಹಿಸ್ ಐಡಿಯಾಸ್ ಆಫ್ ಎಜುಕೇಷನ್ ಇಸ್ ರಿಫ್ಲೆಕ್ಟೆಡ್ ಇನ್ ಹಿಸ್ ಬುಕ್ಸ್. ಯಾವ್ಯಾವ ಥರ ಪುಸ್ತಕ? ಎಜುಕೇಷನ್ ಆಫ್ ಮ್ಯಾನ್, ಮನುಷ್ಯನಿಗೆ ಯಾವ ರೀತಿ ಏನೇನು ಎಜುಕೇಷನ್ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ ಇಸ್ ಪಿಡಾಗಗೀಸ್ ಆಫ್ ಕಿಂಡರ್ ಗಾರ್ಡನ್, ಅಂದರೆ ಕಿಂಡರ್ ಗಾರ್ಡನ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾವ್ಯಾವ ಥರ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ಅವ್ರಿಗೆ ಏನೇನು ಹೇಳ್ಕೊಡ್ಬೇಕು ಆಟದ ರೂಪದಲ್ಲಿ. ನೆಕ್ಸ್ಟ್ ಎಜುಕೇಷನ್ ಬೈ ಡೆವಲಪ್ಮೆಂಟ್, ಅಂದರೆ ಬೆಳೀತಾ 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 ಯಾವ್ಯಾವ ಥರ ಎಜುಕೇಷನ್ ಆ ಮಕ್ಕಳಿಗೆ ತಲುಪಬೇಕು. ನೆಕ್ಸ್ಟ್ ಇಸ್ ಮದರ್ ಪ್ಲೇ ಆ್ಯಂಡ್ ನರ್ಸರಿ ಸಾಂಗ್ಸ್. ಮದರ್ ಪ್ಲೇ ಅಂದರೆ ತಾಯಿ ಹೇಗೆ ಮಕ್ಕಳ ಜೊತೆ ಇರಬೇಕು, ಮತ್ತು ನರ್ಸರಿ ಸಾಂಗ್ಸ್ ಆ ಮಕ್ಕಳಿಗೆ ಯಾವ ರೀತಿ ಹಾಡಿನ ಅವಶ್ಯಕತೆ ಇರುತ್ತೆ. ಹಾಡು ಅಂತಂದರೆ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ಹಾಡುಗಳೇ, ಅವ್ರ ಆಟ ಪಾಠ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇಸ್ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಜುಕೇಷನಲ್ ಫಿಲಾಸಫಿ. ಈ ವ್ಯಕ್ತಿ ಫೋರ್ಬೆಲ್ ಅನ್ನೋನು ಕೆಲವೊಂದು ಪ್ರೀ ಸ್ಕೂಲ್ ಎಜುಕೇಷನ್ಗೆ ಕೆಲವೊಂದು ಮುಖ್ಯ ಅಂಶಗಳ ಮೇಲೆ ಅಂದರೆ ಈ ಎಜುಕೇಷನಲ್ ಕಿಂಡರ್ ಗಾರ್ಡನ್ ಎಜುಕೇಷನಲ್ ಫಿಲಾಸಫಿನ ಸ್ಥಾಪಿಸ್ತಾ ಹೋಗ್ತಿರ್ತಾನೆ. ಮೊದಲನೇದು ಇಂಪಾರ್ಟೆಂಟ್ ಐಡಿಯಾಸ್. ಯಾವ ಐಡಿಯಾಸ್ ಮೇಲೆ ಈ ಕಿಂಡರ್ ಗಾರ್ಡನ್ ಎಜುಕೇಷನ್ ಸ್ಟಾರ್ಟ್ ಆಯಿತು ಅಂದರೆ ಕ್ರಿಯೇಟಿವ್ನೆಸ್ ಆಫ್ ಚೈಲ್ಡ್ಹುಡ್ ಅಂದರೆ ಮಕ್ಕಳು ಆ ವಯಸ್ಸಿನಲ್ಲಿ ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಚೈಲ್ಡ್ಹುಡ್ ಇಸ್ ಅ ವ್ಯಾಲ್ಯೂ ಇಟ್ ಸೆಲ್ಫ್ ಆ್ಯಂಡ್ ಪೊಸೆಸ್ ಇಟ್ಸ್ ಓನ್ ಕ್ರಿಯೇಟಿವಿಟಿ. ಆ್ಯಂಡ್ ಅಡಲ್ಟ್ ಹ್ಯಾಸ್ ನೋ ರೈಟ್ ಟು ಫೀಲ್ ಸುಪೀರಿಯರ್ ಆ್ಯಂಡ್ ಟು ಇಂಟರ್ಫಿಯರ್ ವಿತ್ ದ ನೇಚರ್ ಆಫ್ ಚಿಲ್ಡ್ರನ್. ಅಂದರೆ ತುಂಬ ವಯಸ್ಸಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು, ಮಕ್ಕಳು ಆಟ ಪಾಠ ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಸೊ ಅದ್ರ ಇದರಲ್ಲಿ ಮೂಗು ತೋರಿಸ್ಬಾರ್ದು, ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಬಾರ್ದು. ಸೊ ಅವ್ರ ಕ್ರಿಯೇಟಿವಿಟಿ ಇರುತ್ತಲ್ಲ, ಆ ಹಂತದಲ್ಲಿ ಆ ವಯಸ್ಸಿನಲ್ಲಿ ಕ್ರಿಯೇಟಿವಿಟಿ ಇರುತ್ತಲ್ಲ ಅದನ್ನು ಇಲ್ಲಿ ತಗೊಳ್ತಾ ಹೋಗ್ತಿರ್ತಾನೆ. The next is inner relatedness of all education. The educator ought to lead to child through such situations as will help to relate his experiences originally one with another. Only thus can the child realize his own personality, utility and unity inherent of diversity of life. ಅಂದರೆ ಈ ಚೈಲ್ಡ್ಹುಡ್ಡಲ್ಲಿ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಮಗುವಿನ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳು ಅವನ ಕ್ರಿಯೇಟಿವಿಟಿನಲ್ಲಿ, ಅವನ ಆಟದಲ್ಲಿ, ಅವನ ಪಾಠದಲ್ಲಿ, ಅವನ ಮಾತಿನಲ್ಲಿ ಅವ್ನು ಗೊತ್ತಾಗ್ತಾ ಹೋಗುತ್ತೆ. ಸೊ ಇದರಲ್ಲಿ ದೊಡ್ಡವರು ಇಂಟರ್ಫಿಯರ್ ಮಾಡಿ ರೆಸ್ಟ್ರಿಕ್ಟ್ ಮಾಡ್ತಾ ಹೋಗ್ತಿರ್ತಾರೆ. ಅವನು ಮನಸ್ಸಿನಲ್ಲೇ ಇರ್ತಕ್ಕಂಥ ಭಾವನೆಗಳು, ಅವನು ಯಾವ ಥರ ವರ್ತಿಸ್ತಾನೆ, ಅವನು ಹೇಗೆ ನಡ್ಕೊಳ್ತಾನೆ ಅನ್ನೋದು ಮಾತ್ರ ಖಂಡಿತ ಗೊತ್ತಾಗೋದಿಲ್ಲ. ಸೊ ಈ ಅಂಶವನ್ನು ಫಾರ್ಬೆಲ್ ತಗೊಳ್ತಾನೆ. The next is totality of educational endeavor. In order to realize the divine character of a universe and his part in it, man needs his senses and emotions as well as reasons. ಅಂದರೆ ಮನುಷ್ಯನ ವರ್ತನೆಗೆ ಕಾರಣ ಏನು ಅಂತಂದರೆ ಅವನ ಸೆನ್ಸಸ್, ಅವನು ಯಾವ ಥರ ಕೆಲವೊಂದು ವಿಷಯಗಳಿಗೆ ಪ್ರಕ್ರಿಯಿಸ್ತಾನೆ, ಮತ್ತು ಅವನು ಯಾವ ಥರ ಭಾವನೆಗಳು ಕೆಲವೊಂದು ಸಿಚುವೇಶನ್ಸ್ಗಳಿಗೆ ಯಾವ ಥರ ಇರುತ್ತೆ, ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಇಲ್ಲಿ ಕಾರಣ ಆಗುತ್ತೆ. ಸೊ ಅವನ ಬಿಹೇವಿಯರ್ ಯಾವ ಥರ ಚೇಂಜ್ ಆಗುತ್ತೆ, ಅದು ಟೋಟಲ್ ಎಂಡಿವೋರ್ ಅಂದರೆ ಈ ಎಜುಕೇಷನಲ್ ಫಿಲಾಸಫಿ ಮಕ್ಕಳನ್ನ ಎಜುಕೇಷನಲ್ ಫಿಲಾಸಫಿಗೆ ಇಂಪಾರ್ಟೆಂಟ್. ದೇ ಆಲ್ ಆರ್ ವಿಂಡೋಸ್ ಆಫ್ ಸೋಲ್,
Hence, Forbel emphasizes the totality of educational behavior endeavor. The next is concept of play. ಪ್ಲೇ ಆಟ ಅನ್ನೋದು ಇಂಪಾರ್ಟೆಂಟ್ ಅಂದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಆಟ ಆಡಿಸಿದ್ರೇ ಅವ್ನ ಕ್ರಿಯೇಟಿವಿಟಿ ಗೊತ್ತಾಗುತ್ತೆ, ಅವ್ನ ಮನಸ್ಸಿನಲ್ಲಿ ಏನಿರೋ ಗೊತ್ತಾಗುತ್ತೆ, ಅವ್ನ ವರ್ತನೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆಟದಿಂದನೇ ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಈಗ ಪ್ಲೇ ಅನ್ನೋ ಅರ್ಥದಲ್ಲೇ ನಾವು ಈಗಾಗಲೇ ಹೇಳಾಗಿದೆ. ಪ್ಲೇ ಇಸ್ ಅ ಪ್ಯೂರೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಆಫ್ ಎ ಮ್ಯಾನ್ ಅಟ್ ದಿಸ್ ಟೈಮ್, ಅಟ್ ದ ಸ್ಟೇಟ್ ಅಂದರೆ ಚೈಲ್ಡ್ ಅಂದರೆ ಪ್ರತಿಯೊಂದು ಮಗು ಮನುಷ್ಯನಾಗುತ್ತೆ. ಸೊ ಆ ಮನುಷ್ಯನಾಗೋಕ್ಕಿಂತ ಮುಂಚೆ ಮಗುವಾಗಿರ್ತಾನಲ್ಲ, ಮಗುವಾಗಿರ್ಬೇಕಾದ್ರೆ ಅವ್ನ ಮನಸ್ಸು ಶುದ್ಧವಾಗಿರುತ್ತೆ. ಅವ್ನು ಯಾವ ಥರ ವರ್ತಿಸ್ತಾನೆ, ಆಟ ಆಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ದಟ್ ಈಸ್ ಜಾಯ್, ಫ್ರೀಡಮ್, ಕಂಟೆಂಟ್ಮೆಂಟ್, ಇನ್ನರ್ ರೆಸ್ಟ್, ಪೀಸ್ ವಿತ್ ದ ವರ್ಲ್ಡ್. ಅಂದರೆ ಅವ್ನ ಮನಸ್ಸು ಫ್ರೀ ಆಗಿರುತ್ತೆ, ಯಾವುದೇ ಥರ ಟೆನ್ಷನ್ ಇರೋದಿಲ್ಲ ಮಗು ಇರಬೇಕಾದ್ರೆ. ಸೊ ಅವ್ನು ಯಾವ ಥರ ವರ್ತಿಸ್ತಾನೆ, ಇಟ್ ಹೋಲ್ಡ್ಸ್ ದ ಸೋರ್ಸಸ್ ಆಫ್ ಆಲ್ ದಟ್ ಇಸ್ ಗುಡ್. ಅವನು ಸಂಪೂರ್ಣವಾಗಿ ಶುದ್ಧನಾಗಿರ್ತಾನೆ, ಆ ಮಗು ಇರಬೇಕಾದ್ರೆ ಶುದ್ಧನಾಗಿರ್ತಾನೆ. ಕಳಪೆ ಆಗೋದು ಯಾವಾಗ ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಬೆರೆತಾಗ ಅವ್ನು ಯಾವ ಥರ ವರ್ತಿಸ್ತಾನೆ ಅನ್ನೋದು ಮಾತ್ರ. ನೆಕ್ಸ್ಟ್ ಇದು ನಮಗೆ ಕೆಲವೊಂದು ಫೀಚರ್ಸ್ ಆಫ್ ಕಿಂಡರ್ ಗಾರ್ಡನ್ ಎಜುಕೇಷನ್. ನೆಕ್ಸ್ಟ್ ಇಸ್ ಕಿಂಡರ್ ಗಾರ್ಡನ್ ಅಂತಂದ್ರೇನು? ಕಿಂಡರ್ ಗಾರ್ಡನ್ ಅನ್ನೋದು ಈ ಜರ್ಮನ್ ವರ್ಡ್. ಅಂದರೆ ಮಕ್ಕಳನ್ನ ಗಾರ್ಡನಲ್ಲಿ ಆಟ ಆಡಿಸಿದ್ರೆ ಅದನ್ನು ಕಿಂಡರ್ ಗಾರ್ಡನ್ ಅಂತ ಇಲ್ಲಿ ಇಂಪ್ಲೈಸ್ ಚಿಲ್ಡ್ರನ್ಸ್ ಗಾರ್ಡನ್. ಅಂದರೆ ಮಕ್ಕಳೇ ಇರ್ತಕ್ಕಂಥ ಕೆಲವೊಂದು ಜಾಗನ ನಾವಿಲ್ಲಿ ಗಾರ್ಡನ್ ಅಂತ ಕರಿತಾ ಬರ್ತೀವಿ. ಅದನ್ನು ಕಿಂಡರ್ ಗಾರ್ಡನ್. ಬರೀ ಮಕ್ಕಳೇ ಇರ್ತಾರೆ, ಆಟ ಪಾಠ ಇರುತ್ತೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳು ಮಾತ್ರ ಅಲ್ಲಿ ಬೋಧಿಸ್ತಾ ಇರ್ತಾರೆ. ಸೊ ಅದನ್ನು ಚಿಲ್ಡ್ರನ್ಸ್ ಗಾರ್ಡನ್ ಅಂತ ಜರ್ಮನ್ ಪ್ರಕಾರ ಚಿಲ್ಡ್ರನ್ಸ್ ಗಾರ್ಡನ್ ಅಂತ ಕರಿತೀವಿ. ಫೋರ್ಬೆಲ್ ಕನ್ಸೀವ್ ದ ಸ್ಕೂಲ್ ಆಸ್ ಅ ಗಾರ್ಡನ್. ಸ್ಕೂಲ್ನೇ ಗಾರ್ಡನ್ ಆಗಿ ಕನ್ಸಿಡರ್ ಮಾಡ್ತಾರೆ. ದ ಟೀಚರ್ ಆಸ್ ದ ಗಾರ್ಡನರ್. ಅಂದರೆ ಟೀಚರು ಮಕ್ಕಳಿಗೆ ಏನು ಅಂದರೆ ಗಿಡಗಳಿಗೆ ನೀರು ಹಾಕಿದ್ರೆ ತಾನೇ ಗಿಡ ಬೆಳೆಯೋದು. ಗಿಡಗಳಿಗೆ ನೀರು ಹಾಕಲಿಲ್ಲ ಅಂದರೆ ಗಿಡ ಬೆಳೆಯಲ್ಲ, ಒಣಗೋಗುತ್ತೆ. ಸೊ ಟೀಚರು ನೀರು ಹಾಕಿದ್ರೆ ಅಂದರೆ ಯಾವ ರೀತಿ ಅದನ್ನು ಪೋಷಣೆ ಮಾಡ್ತಾರೆ, ಯಾವ ರೀತಿ ಅದಕ್ಕೆ ಎಷ್ಟರ ಮಟ್ಟಿಗೆ ನೀರು ಬೇಕು ಅನ್ನೋದು ಮಾತ್ರ ಟೀಚರ್ಸ್ಗೆ ಗೊತ್ತಿರುತ್ತೆ. ಆ್ಯಂಡ್ ದ ಸ್ಟೂಡೆಂಟ್ಸ್ ಆಸ್ ದ ಟೆಂಡರ್ ಪ್ಲ್ಯಾನ್ಸ್. ಅಂದರೆ ಎಳೆ ಗಿಡಗಳು, ಸೊ ಅದನ್ನು ಬೆಳೆದು ದೊಡ್ಡವಾದ ಬಗ್ಸೋಕ್ಕಾಗಲ್ಲ. ಸೊ ಯಾವ ರೀತಿ ಅವ್ರನ್ನ ಪಳಗಿಸ್ಬೇಕು, ಅವ್ರಿಗೆ ಏನು ವಿಷಯಗಳನ್ನು ತಲುಪಿಸ್ಬೇಕು ಅದನ್ನು ನಾವು ಕಿಂಡರ್ ಗಾರ್ಡನಲ್ಲಿ ಮಾಡ್ಬೋದು. ಲೈಕ್ ದ ಗಾರ್ಡನರ್, ದ ಟೀಚರ್ ಈಸ್ ಟು ಲುಕ್ ಆಫ್ಟರ್ ದ ಲಿಟಲ್ ಹ್ಯೂಮನ್ ಪ್ಲ್ಯಾಂಟ್ಸ್. ಅಂದರೆ ಮಕ್ಕಳನ್ನು ಪುಟ್ಟ ಗಿಡಗಳನ್ನಾಗಿ ನೋಡ್ತಾರೆ. ಆ್ಯಂಡ್ ವಾಟರ್ ದೆಮ್ ಟು ಗ್ರೋ ಟು ಬ್ಯೂಟಿ ಆ್ಯಂಡ್ ಪರ್ಫೆಕ್ಷನ್. ಅಂದರೆ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಮಾಡಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಬೇಕು, ಆವಾಗ ಮಾತ್ರ ಅವ್ರು ಪರ್ಫೆಕ್ಟಾಗಿ ಇರೋಕ್ಕೆ ಸಾಧ್ಯ. ಸೊ ಫೋರ್ಬೆಲ್ ಅನ್ನೋ ವ್ಯಕ್ತಿ ಈ ವಿಷಯಗಳನ್ನು ಭೇದಿಸ್ತಾ ಹೋಗ್ತಾನೆ. ಅಂದರೆ ಈ ಕಿಂಡರ್ ಗಾರ್ಡನಲ್ಲಿ ಅವನು ಯಾವ ವಿಷಯಗಳನ್ನು ತೊಗೊಂಡಿದ್ದಾನೆ ಅಂದರೆ ಇಟ್ ಇಸ್ ಸಿಮಿಲರಿಟಿ ಬಿಟ್ವೀನ್ ದ ಚೈಲ್ಡ್ ಆ್ಯಂಡ್ ಅ ಪ್ಲ್ಯಾಂಟ್. ಮಗುನ ಗಿಡಕ್ಕೆ ಹೋಲಿಸ್ತಾನೆ. ಆ್ಯಂಡ್ ಹಿ ಬಿಲೀವ್ಡ್ ದ ಪ್ರಾಸೆಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಗಿಡ ಸಸಿಯಾಗಿರಬೇಕಾದ್ರೆ ಅದು ದೊಡ್ಡದಾಗೋವರೆಗೂ ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡಿ ಅವ್ರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನು ಹಾಕ್ತಾ ಇದ್ದಂಗೆ ಅದು ಬೆಳೀತಾ ಹೋಗುತ್ತೆ. ಸೊ ಅದೇ ರೀತಿ ಮಕ್ಕಳು. ಸೊ ಆಫ್ ದ ಪ್ಲ್ಯಾಂಟ್ ಆ್ಯಂಡ್ ದ ಚೈಲ್ಡ್ ಇಸ್ ದ ಸೇಮ್. ಗಿಡ ಮತ್ತು ಮಗು ಎರಡೂ ಕೂಡ ಒಂದೇ. ಆ್ಯಸ್ ದ ಪ್ಲ್ಯಾಂಟ್ ಗ್ರೋಸ್ ಫ್ರಮ್ ವಿದಿನ್, ದ ಚೈಲ್ಡ್ ಗ್ರೋಸ್ ಫ್ರಮ್ ವಿದಿನ್. ಅಂದರೆ ಸಸಿಗೆ ನೀವು ನೀರು ಹಾಕಿದ್ರೆ ಅವರು ಚಿಕ್ಕ ರೂಪದಲ್ಲಿ ಇರಬೇಕಾದ್ರೆ ಸಸಿ ಅದು ಬೆಳೀತಾ ಅದು ಗಾತ್ರ, ಹೂ ಬಿಡುತ್ತೆ, ಹಣ್ಣು ಬಿಡುತ್ತೆ. ಅದನ್ನೆಲ್ಲ ನಾವು ಕ್ರಮೇಣ ನೋಡ್ಬೋದು, ಎಲೆಗಳು ದೊಡ್ಡದಾಗುತ್ತೆ. ಸೊ ಅದೇ ಥರ ಮಗು ಕೂಡ ಬೆಳೀತಾ ಮನುಷ್ಯನಾಗತ್ತಾಗ ಗಾತ್ರ, ಆಮೇಲೆ ಬುದ್ಧಿ, ಶಕ್ತಿ, ಅವ್ನ ನಡೆ ನುಡಿ ಎಲ್ಲ ಕೂಡ ಬದಲಾಗುತ್ತೆ. ಅದು ಪೋಷಣೆ ಮಾಡೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲಿ ದ ಟೆಂಡೆನ್ಸೀಸ್ ಆ್ಯಂಡ್ ಇಂಪ್ಲಾಯೀಸ್ ಫ್ರಮ್ ವಿದಿನ್. ಒಳಗಿಂದ ಮಾತ್ರ ಮಕ್ಕಳು ಕೂಡ ಬೆಳೀತಾ ಹೋಗ್ತಿರ್ತಾರೆ, ಹೊರಗಿಂದನೂ ಅದು ಕ್ರಮೇಣ ಮನುಷ್ಯನ ತತ್ವ ಬೆಳೆಯುತ್ತೆ. ಮನಸ್ಸಿಂದ ಮಾತ್ರ ಅಂದರೆ ಒಳಗಿಂದ ಅವನು ಕರೆಕ್ಟಾಗಿ ಮನುಷ್ಯನ ರೂಪಕ್ಕೆ ಅದು ಬದಲಾವಣೆ ಆಗ್ತಾ ಹೋಗಬೇಕಾಗುತ್ತೆ. ಮನಸ್ಸನ್ನು ಸರಿ ಮಾಡಬೇಕು. ನೆಕ್ಸ್ಟ್ ಉದ್ದೇಶ ಏನು? ಆಬ್ಜೆಕ್ಟಿವ್ಸ್. ಸೊ ಆಬ್ಜೆಕ್ಟಿವ್ಸ್ ಇನ್ ದ ವರ್ಡ್ಸ್ ಆಫ್ ಫೋರ್ಬೆಲ್, ಈ ಆಬ್ಜೆಕ್ಟಿವ್ಸ್ನ ಯಾವ ರೀತಿಯಲ್ಲಿ ಬಿಡಿಸಿ ಹೇಳ್ತಾನೆ ಅಂತಂದರೆ, ಹಿಯರ್ ಟು ಗಿವ್ ದ ಚಿಲ್ಡ್ರನ್ ಎಂಪ್ಲಾಯ್ಮೆಂಟ್ ಇನ್ ಅಗ್ರಿಮೆಂಟ್ ವಿತ್ ದೇರ್ ಹೋಲ್ ನೇಚರ್. ಅಂದರೆ ಅವರ ಯಾವ ನೇಚರಲ್ಲಿ ಇರ್ತಾರೆ, ಅವ್ರ ಮನಸ್ಸನ್ನ ಹೇಗಿರುತ್ತೆ, ಸೊ ಅವ್ರಿಗೆ ಸಂಪೂರ್ಣವಾಗಿ ಹಕ್ಕನ್ನು ಕೊಟ್ಟು ಬಿಡಬೇಕು. ಸೊ ಅವ್ರು ಯಾವ ಥರ ಇರ್ತಾರೆ, ಮಗು ಇರಬೇಕಾದ್ರೆ ಆಟ ಪಾಠ ಗುದ್ಕೊಳೋದು ಆಡ್ಕೊಳೋದು, ಅದೇ ಅವ್ರಿಗೆ ಸಂಪೂರ್ಣವಾಗಿ ಹಕ್ಕನ್ನು ಕೊಡಬೇಕು. ನೆಕ್ಸ್ಟ್ ಇಸ್ ಸ್ಟ್ರೆಂಥನ್ ದೇರ್ ಬಾಡೀಸ್. ಅಂದರೆ ಮಕ್ಕಳನ್ನ ಅವ್ರು ಪೌಷ್ಟಿಕವಾಗಿ ಬೆಳೆಸೋ ಹಕ್ಕು. ಆಬ್ಜೆಕ್ಟಿವ್ಸ್ ಉದ್ದೇಶ, ಸ್ಟ್ರೆಂಥನ್ ದೇರ್ ಬಾಡೀಸ್. ನೆಕ್ಸ್ಟ್ ಎಕ್ಸಸೈಸ್ ದೇರ್ ಸೆನ್ಸಸ್. ಅಂದರೆ ಅವ್ರ ಕಣ್ಣು ಯಾವ ಥರ ತಪ್ಪು ಸರಿ
ಮೂಗು ವಾಸನೆಗೆ, ಸೊ ಬಾಯಿ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು, ಕಿವಿ ಕೇಳಿಸ್ಕೊಳೋದ್ರ ಬಗ್ಗೆ, ಆಮೇಲೆ ಏನಾದರೂ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಎಕ್ಸಸೈಸ್ ದೇರ್ ಸೆನ್ಸಸ್, ಅವ್ರ ಸೆನ್ಸಸ್ಗೆ ಎಕ್ಸಸೈಸ್ ಅಂದರೆ ಕೆಲಸಗಳನ್ನು ಕೊಡಬೇಕು. ಕಣ್ಣು, ಮೂಗು, ಬಾಯಿ, ಕಿವಿ, ತಲೆ, ಕೈನ ಯಾವುದಕ್ಕೆ ಉಪಯೋಗಿಸ್ಬೇಕು, ತಲೆನ ಯಾವುದಕ್ಕೆ ಉಪಯೋಗಿಸ್ಬೇಕು. ಸೊ ಅಂದರೆ ಮಗುಗೆ ಕೆಲಸ ಕೊಡಬೇಕು, ಅಂದರೆ ಅವ್ರಿಗೆ ಕೆಲವೊಂದು ಕೆಲಸಗಳನ್ನು ಕೊಟ್ಟರೆ ಅದನ್ನು ಹಾಗೆ ಮಾಡ್ತಾ ಹೋಗ್ತಿರ್ತಾರೆ. ದೆನ್ ಟು ಎಂಗೇಜ್ ದೇರ್ ಅವೇಕನಿಂಗ್ ಮೈಂಡ್ ಥ್ರೂ ದೇರ್ ಸೆನ್ಸಸ್ ಟು ಮೇಕ್ ದೆಮ್ ಅಕ್ವೆಂಟೆಡ್ ವಿತ್ ದ ನೇಚರ್ ಆ್ಯಂಡ್ ದೇರ್ ಫೆಲೋ ಕ್ರಿಯೇಚರ್ಸ್. ಅಂದರೆ ಅವ್ರಿಗೆ ಕೆಲಸ ಕೊಡೋದ್ರಿಂದ ಅವ್ರ ಪ್ರಜ್ಞೆ ಸ್ವಲ್ಪ ಮುಂದಾಗುತ್ತೆ. ಅಮ್ಮ ಈ ಥರ ಕೆಲಸ ಹೇಳ್ತಿದ್ದಾರೆ, ಟೀಚರ್ ಈ ಥರ ಕೆಲಸ ಹೇಳ್ತಿದ್ದಾರೆ, ನಾವು ಅದು ಮಾಡ್ಕೊಂಡು ಬರಬೇಕು ಅನ್ನೋದು ಅವ್ರು ಏನಾಗುತ್ತೆ, ದೇ ವಿಲ್ ಬಿ ಎಂಗೇಜ್ಡ್ ವಿತ್ ದರ್ ಆ್ಯಕ್ಟಿವಿಟಿ. ಸೊ ಅವ್ರ ಜೊತೆಗೇ ಇರ್ತಾರಲ್ಲ, ಅವ್ರ ವಯಸ್ಸಿನ ಮಕ್ಕಳು ಇರ್ತಾರಲ್ಲ, ಅವ್ರ ಮಕ್ಕಳು ಕೂಡ ಅದು ಟೀಚರ್ ಹೇಳಿರೋ ಕೆಲಸಗಳನ್ನು ಮಾಡ್ತಿರ್ತಾರೆ. ಸೊ ಕ್ರಮೇಣ ಇನ್ನೊಂದು ಪಕ್ಕದಲ್ಲಿರೋ ಮಗು ಕೂಡ ಅದನ್ನು ಫಾಲೋ ಮಾಡುತ್ತೆ. ನೆಕ್ಸ್ಟ್, ಇಟ್ ಇಸ್ ಸ್ಪೆಷಲಿ ಟು ಗೈಡ್ ಎ ರೈಟ್ the heart and the affection. So it is specially to guide a heart, guide the right heart. ಅಂದರೆ ಅಲ್ಲಿ ಎಳೆ ಹೃದಯಗಳಿರುತ್ತೆ, ಅಫೆಕ್ಷನ್ಸ್ ಅಂದರೆ ಪ್ರೀತಿಯಿಂದ ಅಥವಾ ಅವ್ರಿಗೆ ಯಾವ ರೀತಿ ಹೇಳಬೇಕು ಅದನ್ನು ಸರಿಯಾಗಿ ಅವ್ರ ಹೃದಯಕ್ಕೆ ಸಂಬಂಧಪಡೋ ರೀತಿ ಸೂಕ್ಷ್ಮವಾಗಿ ಹೇಳ್ತಾ ಹೋಗಬೇಕಾಗತ್ತೆ. ಸೊ ಎಲ್ಲದಕ್ಕೂ 10th ಸ್ಟ್ಯಾಂಡರ್ಡ್ ಇರೋ ಮಕ್ಕಳಿಗೆ, ಪ್ರಿ ಕೆ ಜಿಲಿರೋ ಮಕ್ಕಳಿಗೆ 10th ಸ್ಟ್ಯಾಂಡರ್ಡ್ಗೆ ಹೇಳ್ಕೊಡೋವಂಥ ಮಕ್ಕಳಿಗೆ ಯಾವ ರೀತಿ ನಾವು ಟೀಚ್ ಮಾಡ್ತೀವೋ ಅದನ್ನು ಪ್ರಿ ಕೆ ಜಿಗೆ ಹೇಳ್ಕೊಡೋಕ್ಕಾಗಲ್ಲ. ಡಿಗ್ರಿಯಲ್ಲಿ ಯಾವ ಥರ ಟೀಚ್ ಮಾಡ್ತೀವೋ ಪ್ರಿ ಕೆ ಜಿಗೆ ಹೇಳ್ಕೊಡೋಕ್ಕಾಗಲ್ಲ. ಅವ್ರ ಹೃದಯಕ್ಕೆ ಯಾವ ಥರ ಪಾಠಗಳು, ವಾಟ್ ಇಸ್ ದಟ್, ವಿತ್ ಸಾಂಗ್ಸ್, ಡ್ಯಾನ್ಸ್ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು. ಸೊ ಆ ರೀತಿ ನಾವು ಅವ್ರಿಗೆ ಟೀಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅವ್ರ ಪ್ರೀತಿ ಫುಲ್ಲು ಎಂಜಾಯ್ಮೆಂಟ್ ಇರಬೇಕು ಅಲ್ಲಿ. ನೆಕ್ಸ್ಟ್, ಆ್ಯಂಡ್ ಟು ಲೀಡ್ ದೆಮ್ ಟು ದ ಒರಿಜಿನಲ್ ಗ್ರೌಂಡ್ ಆಫ್ ಆಲ್ ಲೈಫ್ ಟು ಲಿಟಿಲಿಟಿ ವಿತ್ ದೆಮ್ಸೆಲ್ಸ್. ಅಂದರೆ ಈ ಭೂಮಿ ಮೇಲೆ ಅವ್ರಿಗೆ ಯಾವ ಥರ ಒಂದು ಖುಷಿ ಸಂತೋಷಗಳು ಸಿಗುತ್ತೋ, ಸೊ ಅದರ ಯುಟಿಲಿಟಿ ಅಂದರೆ ಅವಕಾಶಗಳನ್ನು ಅವ್ರು ಪಡ್ಕೊಳ್ಬೇಕು, ಅವರಾಗೇ ಪಡ್ಕೊಳ್ಬೇಕು. ನಾನು ಅವ್ರು ಕುತ್ಕೊಂಡಿರಬಾರ್ದು. ಮಕ್ಕಳು ಆಟ ಆಡ್ತಾ ಇದ್ದರೆ ಅವರೂ ಕೂಡ ಮುನ್ನಾಗಬೇಕು. ಆಟ ಆಡಬೇಕು, ನಾನು ಎಂಜಾಯ್ ಮಾಡಬೇಕು, ನಾನು ಆಟ ಆಡಬೇಕು, ನಾನು ಆ ಬಾಲ್ ತಗೋಬೇಕು, ನಾನು ಅವ್ರ ಜೊತೆ ಹಿಂಗೆಲ್ಲ ಆಟ ಆಡಬೇಕು, ಮಣ್ಣಲ್ಲಿ ಆಡಬೇಕು ಅಂತ ಅವ್ರ ಮನಸ್ಸಿಂದ ಬರಬೇಕು. ಸೊ ಆ ರೀತಿ ಅದನ್ನು ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ಸೊ ದೇ ಹ್ಯಾವ್ ಟು ಬಿ ಪರ್ಫೆಕ್ಟೆಡ್ ಬೈ ಲುಕಿಂಗ್ ಅಟ್ ದ ಅದರ್ ಚಿಲ್ಡ್ರನ್. ಸೊ ಇದು ಉದ್ದೇಶ ಆಗಿರುತ್ತೆ, ಕಿಂಡರ್ ಗಾರ್ಡನ್ನ ಉದ್ದೇಶ ಆಗಿರುತ್ತೆ. ದ ನೆಕ್ಸ್ಟ್ ಇಸ್ ಚೀಫ್ ಫೀಚರ್ಸ್. ಉದ್ದೇಶ, ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂದರೆ ಸೆಲ್ಫ್ ಆ್ಯಕ್ಟಿವಿಟಿ. ಸೊ ಸೆಲ್ಫ್ ಆ್ಯಕ್ಟಿವಿಟಿ ಅಂದರೆ 4 ಏನಂತಾರೆ, ಫ್ರೀ ಸೆಲ್ಫ್ ಆ್ಯಕ್ಟಿವಿಟಿ ಇಸ್ ಅ ಪ್ರೋಸೆಸ್ ಬೈ ವಿಚ್ ಎ ಚೈಲ್ಡ್ ರಿಯಲೈಸಸ್ ಹಿಸ್ ಓನ್ ನೇಚರ್ ಆ್ಯಂಡ್ ಬಿಲ್ಡ್ ಅಪ್ ಹಿಸ್ ಓನ್ ವರ್ಡ್ ಆ್ಯಂಡ್ ದೆನ್ ಯುನೈಟ್ಸ್ ಆ್ಯಂಡ್ ಹಾರ್ಮೋನಿಯಸ್ ದ ಟು. ಸೆಲ್ಫ್ ಆ್ಯಕ್ಟಿವಿಟಿ ಆಫ್ ದ ಮೈಂಡ್ ಇಸ್ ಅ ಬೇಸಿಕ್ ಲಾ ಆಫ್ ಕಿಂಡರ್ ಗಾರ್ಡನ್. ಅಂದರೆ ಅವ್ರ ಸ್ವಂತ ಬುದ್ಧಿನ ಉಪಯೋಗಿಸ್ಕೊಳ್ತಾ ಹೋಗಬೇಕಾಗತ್ತೆ. ಸ್ವಂತ ಬುದ್ಧಿ, ಈಗ ಆ ಮಣ್ಣನ್ನು ಕೊಟ್ಟರೆ ಮಣ್ಣಲ್ಲಿ ಎತ್ತಾಕೋದು. ಸೊ ಸೆಲ್ಫ್ ಆ್ಯಕ್ಟಿವಿಟಿ ಮಕ್ಕಳಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಮಗು ಬರೀತಾ ಇದ್ದರೆ ನಾನು ಬರೀಬೇಕು ಅಂತ ಮನೋಭಾವ ಬರುತ್ತೆ. ದ ನೆಕ್ಸ್ಟ್ ಇಸ್ ಪ್ಲೇ ಸಾಂಗ್ಸ್ ಅಂದರೆ ಈ ಹಾಡನ್ನು ಕೇಳಿಸ್ದಾಗ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಇಲ್ಲ ಮೂಕವಾಗಿ ಕೂತಿರ್ತಾರೆ. ಅವ್ರು ಯಾವ ಥರ ಅವ್ರ ಸೆನ್ಸಸ್ನ ರಿಯಾಕ್ಟ್ ಮಾಡ್ತಾರೆ, ಅವ್ರ ಕಿವಿನ ಯಾವ ಥರ ಉಪಯೋಗಿಸ್ಕೊಳ್ತಾರೆ, ಉಪಯೋಗಿಸ್ಕೊಂಡು ಅವ್ರ ತಲೆಯಲ್ಲಿ, ಅವ್ರ ಬ್ರೈನಲ್ಲಿ ಯಾವ ಥರ ಅದನ್ನು ಮಾಡಿಫೈ ಮಾಡಿಕೊಂಡು ಅದನ್ನು ಅವ್ರ ಸಾಂಗ್ಸ್ಗೆ ಯಾವ ಥರ ರಿಯಾಕ್ಟ್ ಆಗ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅವ್ನ ಕೈಗಳನ್ನು ಯಾವ ಥರ ಬಳಸ್ತಾನೆ, ಅವ್ನ ಕಾಲುಗಳನ್ನು ಯಾವ ಥರ ಬಳಸ್ತಾನೆ, ಅವ್ನು ಡ್ಯಾನ್ಸ್ ಮಾಡ್ತಾನೆ, ಇಲ್ಲ ಸುಮ್ಮನೆ ಕೂತಿರ್ತಾನೆ, ಯಾವ ಥರ, ಇಲ್ಲ ಭಯ ಪಡ್ತಾನ, ಅವನು ಏನು ಎಕ್ಸೈಟ್ ಆಗ್ತಾನ, ಇಲ್ಲ ಅಂದರೆ ಮಾಡೋರನ್ನ ನೋಡಿ ಸುಮ್ಮನೆ ಕೂತಿರ್ತಾನ. ಇದೆಲ್ಲ ಹಾಡನ್ನು ಕೇಳಿಸ್ದಾಗ ಮಗು ಯಾವ ಥರ ವರ್ತನೆ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. 4 ಇದನ್ನು ಗಮನಕ್ಕೆ ತೊಗೊಳ್ತಾನೆ. ಗೇವ್ 50 ಪ್ಲೇ ಸಾಂಗ್ಸ್ ಇನ್ ಇಸ್ ಬುಕ್, ಮದರ್ ಆ್ಯಂಡ್ ನರ್ಸರಿ ಸಾಂಗ್ಸ್, ನರ್ಸರಿ ರೈಮ್ಸನ್ನ ಇಲ್ಲಿ ಹಾಕ್ತಾರೆ. ದ ಐಡಿಯಾಸ್ ಆಫ್ ದ ಇಂಟ್ರೊಡಕ್ಷನ್ ಆಫ್ ಸಾಂಗ್ ಇಸ್ ಟು ಎನೇಬಲ್ ದ ಚೈಲ್ಡ್ ಟು ಯೂಸ್ ಹಿಸ್ ಸೆನ್ಸಸ್, limbs, muscles and also familiarize with him with the ಸರೌಂಡಿಂಗಲ್ಲಿರ್ತಕ್ಕಂಥ ಮಕ್ಕಳು ಅಕಸ್ಮಾತ್ ಮನೆಯಲ್ಲೇ ಹಾಡು ಹಾಕಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಮಕ್ಕಳು ಜೊತೆ ಇದ್ದಾಗ ಯಾವ ಥರ ಇರ್ತಾರೆ, ಇಲ್ಲ ತಾಯಿ ಜೊತೆ ಇದ್ದಾಗ ಯಾವ ಥರ ಇರ್ತಾರೆ, ಇಲ್ಲ ಹೊರಗಡೆ ಪ್ರಪಂಚಕ್ಕೆ ಗೊತ್ತು ಪರಿಚಯ ಇಲ್ಲದವ್ರ ಜೊತೆ ಇದ್ದಾಗ ಯಾವ ಥರ ಇರ್ತಾನೆ ಅನ್ನೋದಿಲ್ಲ ಇಂಪಾರ್ಟೆಂಟ್. ದ ಚೈಲ್ಡ್ ಬಿಗಿನ್ಸ್ ವಿತ್ ಯೂಸ್ ಆಫ್ ಲ್ಯಾಂಗ್ವೇಜ್ ಥ್ರೂ ದಿಸ್ ಸಾಂಗ್ಸ್. ಹಾಡಿನ ರೂಪದಲ್ಲಿ, ಹಾಡಲ್ಲಿ ನರ್ಸರಿ ಸಾಂಗ್ಸ್ ಏನೇನು ಬರುತ್ತೆ ಅದನ್ನು ಅವನು ತಿಳ್ಕೊಂಡು ಅದನ್ನು ಅವನು ಉಪಯೋಗಿಸ್ಕೊಳ್ತಾ ಹೋಗ್ತಾನೆ, ಅದನ್ನು ರಿಪೀಟ್ ಮಾಡ್ತಾ ಹೋಗ್ತಿರ್ತಾನೆ. ಈಚ್ ಸಾಂಗ್ ಇಸ್ ಅಕಂಪ್ನಿ
accompanied by the game such as hide and seek. The selection of the song is determined by the teacher in accordance with the development of the child. ಮಗುಗೆ ಯಾವ ಥರ ಹಾಡಿನ ಅವಶ್ಯಕತೆ ಇರುತ್ತೋ ಅಂಥ ಹಾಡುಗಳನ್ನು ಮಾತ್ರ ಪ್ಲೇ ಮಾಡಬೇಕಾಗುತ್ತೆ. ಅತಿಯಾಗಿ ಈ ಟೀನೇಜ್ ಪ್ಲೇ ಮಾಡುವಂಥ ಹಾಡುಗಳನ್ನು ಕೆಲವೊಂದು ಮಕ್ಕಳು ಕೇಳಿಸ್ಕೊಳ್ತಾರೆ, ಅದಕ್ಕೂ ಆ ಮಕ್ಕಳು ರಿಪೀಟ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇದನ್ನು ಟೀಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಿಂಡರ್ ಗಾರ್ಡನಲ್ಲಿ ಯಾವ ಥರ ಹಾಡನ್ನು ಹಾಕಿಸ್ಬೇಕು ಅಂತ. ಸೊ ನೆಕ್ಸ್ಟ್ ಇಸ್ ಹಿಯರ್ ಗಿಫ್ಟ್ಸ್ ಆ್ಯಂಡ್ occupations. To provide activities forward devise suitable materials known as gifts. Gifts suggest some form of activity and occupation of the activity is suggested by gifts. They have been carefully graded. They possess all the novelty of playthings. The order of gift is to devise in such a way it leads the children from the activities and taught of one stage to another. ಗಿಫ್ಟ್ ಅಂತಂದರೆ ಈಗ ಆಟ ಆಡಬೇಕಾದ್ರೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ನಾವು ಅಲಾಟ್ ಮಾಡ್ತೀವಿ. ಇಲ್ಲಾಂದರೆ ನೀನು ಈ ಕೆಲಸ ಮುಗಿಸಿದ್ರೆ ಈ ಚಾಕ್ಲೇಟ್ ಕೊಡ್ತೀವಿ, ಇಲ್ಲಾಂದರೆ ಅವನಿಗಿಂತ ಮುಂಚೆ ನೀನು ಕೆಲಸ ಮುಗಿಸಿದ್ರೆ ನೀನು ಅವನ ಹತ್ರ ಇರೋ ಚಾಕ್ಲೇಟು ಕೂಡ ತೊಗೊಳ್ಬೋದು ಅನ್ನೋ ಥರ ನಾವು ಅವನನ್ನು ಮೋಟಿವೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಮೋಟಿವೇಟ್ ಮಾಡಿದ್ರೆ ಅವನು ಆಬ್ವಿಯಸ್ಲಿ ಆ ಕೆಲಸ ಮುಗಿಸೋದಕ್ಕೆ ಅವನ ತಲೆಗಳನ್ನು ಅಥವಾ ಸೆನ್ಸಸ್ಗಳನ್ನು ಬಳಸ್ತಾ ಹೋಗ್ತಿರ್ತಾನೆ. ಆದರೆ ಆಕ್ಯುಪೈ ಮಾಡಬೇಕು, ಅವನನ್ನು ಕೆಲಸದಲ್ಲಿ ಎಂಗೇಜ್ ಮಾಡಬೇಕು, ಮಕ್ಕಳನ್ನು ಕೆಲಸದಲ್ಲಿ ಎಂಗೇಜ್ ಮಾಡಬೇಕು. ದೇ ಹ್ಯಾವ್ ಟು ಪ್ರೊವೈಡ್ ವಿತ್ ದ ಆ್ಯಕ್ಟಿವಿಟಿ. ಸೊ ಬೈ ಗಿವಿಂಗ್ ದೆಮ್ ಗಿಫ್ಟ್ಸ್. ದ ನೆಕ್ಸ್ಟ್ ಇಸ್ ಪ್ಲೇಸ್ ಆಫ್ ಟೀಚರ್. ಅಂದರೆ ಟೀಚರ್ನ ಸ್ಥಾನ ಏನು? ಇಟ್ ಈಸ್ ನಾಟ್ ಪ್ಯಾಸಿವ್, ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು ಟೀಚರ್ನ ಕೆಲಸ ಆಗಿರೋದಿಲ್ಲ. ಇಟ್ ಈಸ್ ನಾಟ್ ಅ ಪ್ಯಾಸಿವ್ ಆ್ಯಕ್ಟಿವಿಟಿ. ಹಿ ಹ್ಯಾಸ್ ಟು ಬಿ ಸಜೆಸ್ಟೆಡ್ ದ ಐಡಿಯಾ ಆಫ್ ಆಕ್ಯುಪೇಷನ್ ವೆನ್ ಗಿಫ್ಟ್ಸ್ ಆರ್ ಆಫರ್ಡ್ ಟು ಚಿಲ್ಡ್ರನ್. ಅಂದರೆ ಮಕ್ಕಳಿಗೆ ಗಿಫ್ಟನ್ನು ಕೊಡ್ತೀವಿ ಅಂತಂದರೆ ಅಲ್ಲಿ ಟೀಚರು ಕೂಡ ಮಕ್ಕಳ ಥರನೇ ಮಾಡಬೇಕಾಗಿಲ್ಲ. ಸೊ ಗೈಡೆಡ್ ಆ್ಯಕ್ಟಿವಿಟಿಯಾಗಿ ಅವರು ಪಾಲ್ಗೊಳ್ಬೇಕಾಗತ್ತೆ. ಈ ಹ್ಯಾಸ್ ಟು ಅಕ್ವೈರ್ ಟು ಡೆಮಾನ್ಸ್ಟ್ರೇಟ್ ಸರ್ಟೇನ್ ಆ್ಯಕ್ಟಿವಿಟಿ. ಅಂದರೆ ಯಾವ ಥರ ಇಲ್ಲಿ ಕೆಲಸ ಮಾಡಬೇಕು, ಯಾವ ಥರ ಅದು ಆ್ಯಕ್ಟಿವಿಟಿ ಫುಲ್ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಟೀಚರ್ ಡೆಮಾನ್ಸ್ಟ್ರೇಟ್ ಮಾಡಬೇಕಾಗತ್ತೆ. ಹಿ ಆಲ್ಸೋ ಸಿಂಗ್ಸ್ ಅ ಸಾಂಗ್ ವಿತ್ ಅ ವ್ಯೂ ಟು ಹೆಲ್ಪಿಂಗ್ ದ ಚಿಲ್ಡ್ರನ್ ಟು ಫಾರ್ಮ್ ಅಪ್ರೋಪ್ರಿಯೇಟ್ ಐಡಿಯಾಸ್. ಸೊ ಅಲ್ಲಿ ಸಾಂಗ್ ಪ್ಲೇ ಆಗ್ತಿದ್ರೆ ಇಲ್ಲಿ ನಮಗೆ ಪ್ಯಾಸಿವ್ ಆಗಿ ಕೂತ್ಕೋಬಾರ್ದು. ಹಿ ಶುಡ್ ಬಿ ಆ್ಯಕ್ಟಿವ್. ಹಿ ಶುಡ್ ಆಲ್ಸೋ ರಿಪೀಟ್, ದ ಟೀಚರ್ ಆಲ್ಸೋ ರಿಪೀಟ್ ದ ಸೇಮ್ ಸಾಂಗ್ಸ್. ದ ನೆಕ್ಸ್ಟ್ ಇಸ್ ಡಿಸಿಪ್ಲಿನ್ ಥ್ರೂ ಲವ್. ಪ್ರೀತಿಯಿಂದ ಡಿಸಿಪ್ಲಿನ್ನ ಅವರನ್ನ ಮಕ್ಕಳನ್ನು ಕಂಟ್ರೋಲ್ ತೊಗೊಳ್ಬೋದು ಓನ್ಲಿ ಥ್ರೂ ಲವ್. ದ ನೆಕ್ಸ್ಟ್ ಇಸ್ control over the children is to exercise their knowledge of their interest and by expressions of love and sympathy. A teacher has important responsibility to perform. He has to inculcate sympathetically values, love, sympathy, humanity, cooperation and obedience of elders. He has to avoid external restraint and bodily punishment. ಅಂದರೆ ತುಂಬ ಸ್ಟ್ರಿಕ್ಟಾಗಿ ಪನಿಷ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಇವ್ರನ್ನ ಯಾವ ರೀತಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಓನ್ಲಿ ಥ್ರೂ ಲವ್ ಆ್ಯಂಡ್ ಅಫೆಕ್ಷನ್. ಸೊ ಇದರಲ್ಲಿ ಸಿಂಪತಿ ಕೂಡ ಬರುತ್ತೆ, ಕರುಣೆನೂ ತೋರಿಸ್ಬೇಕಾಗತ್ತೆ. ಕ್ರೂರತ್ವ ಇಲ್ಲಿ ಟೀಚರ್ಗೆ ಎಳೆ ಮಕ್ಕಳ ಮೇಲೆ ಕ್ರೂರತ್ವ ಅವಶ್ಯಕತೆ ಇಲ್ಲ. ಅವ್ರು ಯಾವ ಪ್ರಪಂಚ ಆಳಬೇಕಾದೂ ಇಲ್ಲ. ಸೊ ಇದರ ಮೇಲೆ ಅವ್ರ ಪ್ರೀತಿ ಅಷ್ಟೇ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಫೀಡ್ ಮಾಡಿದ್ರೆ ಸಾಕು. ಅತಿಯಾಗಿ ಫೀಡ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ರಿಸಲ್ಟ್ ಓರಿಯೆಂಟೆಡ್ ಆಗಿ ಅವ್ರ ಮೇಲೆ ಬಂಧನ ಹಾಕೋ ಅವಶ್ಯಕತೆ ಇಲ್ಲ. ಸೊ ದ ಚೈಲ್ಡ್ ಶುಡ್ ಬಿ ಮೇಡ್ ಟು ರಿಯಲೈಸ್ ದಟ್ ಪನಿಷ್ಮೆಂಟ್ ಡಿಪೆಂಡ್ಸ್ ಅಪಾನ್ ಹಿಸ್ ಲವ್ ಫಾರ್ ಆರ್ಡರ್ ಗುಡ್ ವಿಲ್. ಪ್ರೀತಿಯಿಂದ ಅವರನ್ನು ಪಳಗಿಸಿದಾಗ ಅವರು ಮೇಡಮ್ ಅಥವಾ ಟೀಚರ್ ಪ್ರೀತಿನ ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನೋ ಮನೋಭಾವ ಅವ್ರಿಗೆ ಬರಬೇಕು. ಕಳ್ಕೋಬಾರ್ದು ಅಂತಂದರೆ ನಾವು ಈ ಕೆಲಸ ಮಾಡಿದ್ರೆ ನಾವು ಟೀಚರ್ ಹತ್ರ ಪ್ರೀತಿಯಿಂದ ಇರಬಹುದು ಅನ್ನೋ ಒಂದು ಚಾನ್ಸು ಕೂಡ ಅವ್ರಿಗೆ ಕೊಡಬೇಕು. ಅವ್ರಿಗೆ ಒಂದು ಸರಿ ಕ್ಷಮಿಸಲೂಬಹುದು. ಸೊ ಈ ಥರ ಟ್ರೈನಿಂಗಾಗಿ ಕೊಡ್ಬೋದು. ದಟ್ ಈಸ್ ಪ್ರೀತಿಯಿಂದ, ಅಫೆಕ್ಷನಿಂದ ಮಾತ್ರ, ಸಿಂಪತಿಯಿಂದ ನಾವಿಲ್ಲಿ ಟ್ರೈನಿಂಗಾಗಿ ಕೊಡ್ಬೋದು, ಕಂಟ್ರೋಲ್ನ ತೊಗೊಳ್ಬೋದು. ದಟ್ ಈಸ್ ಡಿಸಿಪ್ಲಿನ್ ಥ್ರೂ ಲವ್. ದ ನೆಕ್ಸ್ಟ್ ಅನುಕೂಲ ಏನು? ಮೆರಿಟ್ಸ್ ಆಫ್ ಕಿಂಡರ್ ಗಾರ್ಡನ್. ವಾಟ್ ಆರ್ ದ ಮೆರಿಟ್ಸ್? ಹಿಯರ್ ಆ ಕಿಂಡರ್ ಗಾರ್ಡನಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅಂದರೆ, ಇಟ್ ಎಂಫಸೈಸಸ್ ಆನ್ ಫ್ರೀ ಸ್ಕೂಲ್ ಆರ್ ನರ್ಸರಿ ಎಜುಕೇಷನ್. ಬರೀ ನರ್ಸರಿ ಪ್ರೀ ಸ್ಕೂಲ್ ಎಜುಕೇಷನ್ ಮಾತ್ರ ಇಂಪಾರ್ಟೆನ್ಸ್ ಇರುತ್ತೆ. ಇಟ್ ಸ್ಟ್ರೆಸ್ಸಸ್ ದ ಇಂಪಾರ್ಟೆನ್ಸ್ ಆಫ್ ಪ್ಲೇನ್ ಅರ್ಲಿ ಎಜುಕೇಷನ್. ಅಂದರೆ ಅವ್ರು ಫಸ್ಟು 1 to 10 ಸ್ಟ್ಯಾಂಡರ್ಡ್ಗಿಂತ ಮುಂಚೆ ಬರೀ ಆಟದಿಂದ ಮಾತ್ರ ಅವರನ್ನು ಎಜುಕೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓನ್ಲಿ ಥ್ರೂ ಪ್ಲೇಯಿಂಗ್ ಆ್ಯಂಡ್ ಟು ಮಿಂಗಲ್ ವಿತ್ ದ ಅದರ್ ಚಿಲ್ಡ್ರನ್ಸ್ ಆಫ್ ದ ಸೇಮ್ ಏಜ್. ದ ನೆಕ್ಸ್ಟ್ ಇಸ್ it understands the concept and scope of the school as the social institution. ಅಂದರೆ ಸ್ಕೂಲ್ನ ಉದ್ದೇಶ ಏನು, ಸಾಮಾಜಿಕ ಉದ್ದೇಶ ಏನು. ದೇ ಲರ್ನ್ ದ ವರ್ಚ್ಯೂ ಆಫ್ ಕೋಆಪ್ರೇಷನ್, ಸಿಂಪತಿ, ಫೆಲೋ ಫೀಲಿಂಗ್ ಆ್ಯಂಡ್
ರೆಸ್ಪಾನ್ಸಿಬಿಲಿಟಿ. ಅವರು ಈ ಹಂತದಲ್ಲಿ ಒಗ್ಗಟ್ಟಾಗಿ ಹೇಗಿರಬಹುದು, ಆಮೇಲೆ ಫ್ರೆಂಡ್ಲಿಯಾಗಿ ಹೇಗಿರ್ಬೋದು, ಅವರ ಜೊತೆಯಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ಜೊತೆ ಯಾವ ಥರ ಇರ್ತಾರೆ, ರೆಸ್ಪಾನ್ಸಿಬಿಲಿಟಿನ ಈ ಹಂತದಲ್ಲಿ ಯಾವ ಥರ ತೊಗೊಳ್ತಾರೆ ಅನ್ನೋದನ್ನು ಅವರು ಮಕ್ಕಳಲ್ಲಿ ಕಲಿತಾ ಹೋಗ್ತಿರ್ತಾರೆ. ಇಟ್ ಸ್ಟ್ರೆಸ್ಸಸ್ ಆನ್ ನೆಸೆಸಿಟಿ ಆಫ್ ದ ಸ್ಟಡಿ ಆಫ್ ಚೈಲ್ಡ್ಸ್ ನೇಚರ್, ಇಸ್ ಇನ್ಸ್ಟಿಂಕ್ಟ್ಸ್ ಆ್ಯಂಡ್ ಇಂಪಲ್ಸಸ್. ಅಂದರೆ ಅವನ ಉದ್ದೇಶ, ಮಗುವಿನ ಉದ್ದೇಶ ಏನು, ಅವನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಈ ಹಂತದಲ್ಲಿ ನಾವು ತಿಳ್ಕೊಳ್ಬಹುದು. ಅಂದರೆ ಈ ಪ್ರೀ ಸ್ಕೂಲ್ ಹಂತದಲ್ಲಿ ದ ಗಿಫ್ಟ್ ಆ್ಯಂಡ್ ಆಕ್ಯುಪೇಷನ್ಸ್ ಆಫ್ ದ ಕಿಂಡರ್ ಗಾರ್ಡನ್ ಗಿವ್ ಎ ನ್ಯೂ ಮೆಥಡ್ ಆಫ್ ಟೀಚಿಂಗ್. ಅವ್ರಿಗೆ ಗಿಫ್ಟನ್ನು ಕೊಡೋದ್ರ ಮುಖಾಂತರ, ಸುಮ್ಮನೆ ಹೋಗಿ ಗಿಫ್ಟ್ ಅಲ್ಲ, ಕೆಲಸ ಮಾಡಿದ್ರೆ ಗಿಫ್ಟು ಅನ್ನೋ ಥರ ಒಂದು ಆ್ಯಕ್ಟಿವಿಟಿ ಕೊಡಬೇಕು, ಕೊಟ್ಟಾಗ ಮಾತ್ರ. ಸೊ ಅದರಲ್ಲಿ ಒಂದು ಇಟ್ ಈಸ್ ಅ ನ್ಯೂ ಮೆಥಡ್ ಅಂತ ನಾವಿಲ್ಲಿ ಕರಿಬೋದು. ದೆರ್ ಇಸ್ ಅ ಸಫಿಷಿಯಂಟ್ ಸ್ಕೋಪ್ ಫಾರ್ ಆ್ಯಕ್ಟಿವಿಟಿ ಇನ್ ದ ಕಿಂಡರ್ ಗಾರ್ಡನ್. ಅಂದರೆ ಸಫಿಷಿಯಂಟ್ ಸ್ಕೋಪ್ ಅಂತಂದರೆ ಮಕ್ಕಳ ಬೆಳವಣಿಗೆಗೆ ಮತ್ತು ಮಕ್ಕಳ ಆಟ ಪಾಠದಿಂದ ಅವರು ಎಜುಕೇಟ್ ಮಾಡೋದಕ್ಕೆ ತುಂಬ ವೈಡರ್ ಸ್ಕೋಪ್ ನಮಗಿಲ್ಲಿ ಸಿಗುತ್ತೆ. ವೇರಿಯಸ್ ಗಿಫ್ಟ್ಸ್ ಪ್ರೊವೈಡೆಡ್ ಸೆನ್ಸರಿ ಟ್ರೈನಿಂಗ್. ಅಂದರೆ ಅವ್ರ ಸೆನ್ಸಸ್ನ ನಾವಿಲ್ಲಿ ಪಳಗಿಸ್ತಾ ಇದ್ದೀವಿ. ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಿದ್ದಾರೆ, ಅವ್ರು ಯಾವ ಥರ ರೆಸ್ಪಾಂಡ್ ಮಾಡ್ತಿದ್ದಾರೆ, ಗಿಫ್ಟ್ ಕೊಡೋದ್ರ ಮುಖಾಂತರ ಅವ್ರನ್ನ ಮನಸ್ಸಿನಿಂದ ಫ್ರಮ್ ವಿದಿನ್ ನಾವು ಟ್ರೈನ್ ಮಾಡ್ಬೋದು. The inclusion of nature study in the curriculum helps to develop love for nature and world in the mind of the student. ಅಂದರೆ ಇದರಲ್ಲಿ ಕಲಿತಾ ಆಟದಿಂದ ಕಲಿತಾ ಅವ್ರಿಗೆ ಒಂದು ಹೊಸ ವಿಷಯ ತಿಳ್ಕೊಳ್ಬೋದು, ಹೊಸ ಆಟ ಆಡಿಸ್ತಾರೆ ಅನ್ನೋದು ಅವ್ರ ಮನಸ್ಸಿನಿಂದ ಬರ್ತಾ ಹೋಗಬೇಕಾಗುತ್ತೆ. ಸೊ ದೇ ಶುಡ್ ಡೆವಲಪ್ ಲವ್ ವಿದಿನ್ ದೆಮ್ಸೆಲ್ಸ್ ಟುವರ್ಡ್ಸ್ ದ ಆ್ಯಕ್ಟಿವಿಟಿ ವಾಟ್ ದೇ ಆರ್ ಡೂಯಿಂಗ್. ದ ನೆಕ್ಸ್ಟ್ ಇಸ್ ಲಿಮಿಟೇಷನ್ಸ್ ಆಫ್ ಕಿಂಡರ್ ಗಾರ್ಡನ್. ವಾಟ್ ಆರ್ ದ ಲಿಮಿಟೇಷನ್ಸ್? ಇದಕ್ಕೂ ಕೂಡ ಅವು ಮಕ್ಕಳು ಸಿಕ್ಕಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಆಟ ಆಡ್ಬೋದು ಅಂತ ಹೇಳಿ ದೌರ್ಜನ್ಯ ರೂಪದಲ್ಲಿ ಆಟ ಮಾಡೋದಕ್ಕೂ ಇಲ್ಲಿ ಕಡಿವಾಣ ಇದೆ. ಒಂದು ಲಿಮಿಟೇಷನ್ಸ್, ಒಂದು ಕಾನೂನು, ಒಂದು ಲಿಮಿಟೇಷನ್ಸ್ ಅಂತ ಇದೆ. ಸೊ ಏನು ಅದಕ್ಕೂ ಕೆಲವೊಂದು ಡಿಸಡ್ವಾಂಟೇಜಸ್ ಇದೆ. ಮೊದಲನೇದು, ಇಟ್ ಎಕ್ಸ್ಪೆಕ್ಟ್ಸ್ ಟೂ ಮಚ್ ಫ್ರಮ್ ಚೈಲ್ಡ್. ಅಂದರೆ ಮಕ್ಕಳಿಂದ ಅತಿಯಾಗಿ ಎಲ್ಲನೂ ಎಕ್ಸ್ಪೆಕ್ಟ್, ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ, ಎಲ್ಲ ಮಕ್ಕಳು ಒಳಗಿಂದನೇ ತಿದ್ದಬೇಕು ಅಂತ ಸಾಧ್ಯನೇ ಇಲ್ಲ. ಎಲ್ಲ ಮಕ್ಕಳು ಮನಸ್ಥಿತಿ ಬೇರೆ ಇರುತ್ತೆ, ಮನೆಯಲ್ಲಿ ಬೇರೆ ಥರ ವಾತಾವರಣ ಇರುತ್ತೆ, ಮಾತುಕತೆ ಬೇರೆ ಇರುತ್ತೆ. ಎಲ್ಲ ಮಕ್ಕಳು ಒಂದೇ ಅನ್ನೋದಕ್ಕೆ ಹೇಳೋಕ್ಕಾಗಲ್ಲ. ಕೆಲವೊಂದು ಮಕ್ಕಳು ಅದನ್ನು ಒಳಗಿಂದ ತೊಗೊಳ್ತಾರೆ, ಕೆಲವೊಂದು ಮಕ್ಕಳು ತೊಗೊಳ್ಳೋದೇ ಇಲ್ಲ, ಆಟ ಆಡ್ಕೊಂಡು ಅವ್ರವ್ರ ಲೋಕದಲ್ಲಿರ್ತಾರೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದ ಚೈಲ್ಡ್ ಟು ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆಫ್ ಆರ್ಗ್ಯಾನಿಕ್ ಯುಟಿಲಿಟಿ ವೈಲ್ ಪ್ಲೇಯಿಂಗ್ ವಿತ್ ದ ಗಿಫ್ಟ್ಸ್ ಕೊಡ್ತೀನಿ ಅಂತ ನಾವು ಆಟ ಆಡಿಸ್ಬೋದು, ಆದರೆ ಅದು ಅಂದ್ಕೊಂಡಿದ್ದ ಥರ ನಡೆಯೋದಿಲ್ಲ. ದ ನೆಕ್ಸ್ಟ್, ಟೂ ಮಚ್ ಸ್ಟ್ರೆಸ್ ಹ್ಯಾಸ್ ಬಿನ್ ಲೇಡ್ ಆನ್ ದ ಡೆವಲಪ್ಮೆಂಟ್ ಫ್ರಮ್ ವಿದಿನ್. ಒಳಗಿಂದ ಅವ್ರು ಬೆಳಿಬೇಕು ಅಂತ ಅವ್ರಿಗೆ ಒತ್ತಡ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ದ ನೆಕ್ಸ್ಟ್, ಸಾಂಗ್ಸ್ ಆರ್ ಗಿವನ್ ಬೈ ಹಿಮ್ ಔಟ್ ಆಫ್ ಡೇಟ್. ಅಂದರೆ ಈಗಿನ ಕಾಲಕ್ಕೆ ಹಾಡನ್ನು ನಾವು ಯೂಟ್ಯೂಬ್ ಹಾಕಿದ್ರೆ ಮಕ್ಳಿಗೆ ಬೇಕಾಗಿರ್ತಾರೆ ನರ್ಸರಿ ರೈಮ್ಸ್ ಏನಿದೆ ಅದನ್ನು ನಾವು ಪ್ಲೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಅದಕ್ಕಿಂತ ಹಳೇ ಸಾಂಗ್ಸನ್ನು ಹಾಕಿದ್ರೆ ಅವ್ರು ಕೇಳೋದೇ ಇಲ್ಲ. ದ ನೆಕ್ಸ್ಟು, the gifts of kindergarten are formal in nature. The order of presentation of gifts is arbitrary. They do not serve much purpose of sense training. ಅಂದರೆ ನಾವು ಗಿಫ್ಟ್ಸ್ ಕೊಡ್ತೀವಿ, ಆ್ಯಕ್ಟಿವಿಟಿ ಮಾಡಿ, ಇಟ್ ಈಸ್ ಅ ಪಾರ್ಟ್ ಆಫ್ ಎ ಡೇ, ಇಟ್ ಈಸ್ ಅ ಪಾರ್ಟ್ ಆಫ್ ಅ ಕ್ಲಾಸ್, ಒನ್ ಸೆಷನ್ ಕ್ಲಾಸ್ ಆಗಿರ್ಬೋದು. ಬಟ್ ಇಟ್ ಗಿಫ್ಟ್ಸ್ ಕೆನ್ ನಾಟ್ ಬಿ ಫಾಲೋಡ್ ಫಾರ್ ದ ಹೋಲ್ ಲಾಟ್ ಆಫ್ ಇಯರ್ಫುಲ್ ಕ್ಲಾಸಸ್. ಸೊ ಕ್ಲಾಸ್ ಫುಲ್ಲು ಗಿಫ್ಟ್ಸ್ ಕೊಡ್ತೀವಿ ಅಂದರೆ ಕ್ಲಾಸ್ ಕಂಪ್ಲೀಟ್ ಆಗೋವರೆಗೂ ಗಿಫ್ಟ್ಸ್ನ ಕೊಡ್ತಿರ್ತೀವಿ. ಇಟ್ ಈಸ್ ಇಂಪಾಸಿಬಲ್. ವಿ ಕಾಂಟ್ ಕೀಪ್ ಆನ್ ಪ್ರೊವೈಡಿಂಗ್ ದಿ ಗಿಫ್ಟ್ಸ್ for training their senses. The next, the kindergarten does not provide for the study of individual child. ಅಂದರೆ ಪ್ರತಿಯೊಂದು ಮಗು ಮೇಲೆ ಕಾನ್ಸಂಟ್ರೇಟೆಡ್ ಕಿಂಡರ್ಗಾರ್ಡನ್ ಎಜುಕೇಷನ್ ಕೊಡೋಕ್ಕಾಗಲ್ಲ. ಇಟ್ ಈಸ್ ಅ ಹೋಲ್ಸಮ್ ಆಫ್ ನಂಬರ್ ಆಫ್ ಚಿಲ್ಡ್ರನ್ಸ್ನ ಕೂರಿಸಿ ಇಟ್ ಈಸ್ ಅ ಚಿಲ್ಡ್ರನ್ಸ್ ಗಾರ್ಡನ್ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಒಂದೇ ಸರಿ ಹೇಳ್ಕೊಡ್ಬೇಕಾಗುತ್ತೆ. ದೆನ್ ಇಟ್ ಈಸ್ ಅ ಲಿಟಲ್ ಕೋರಿಲೇಷನ್ ಇನ್ ದ ಟೀಚಿಂಗ್ ಆಫ್ ವೇರಿಯಸ್ ಸಬ್ಜೆಕ್ಟ್ಸ್. ಸೊ ಕೋರಿಲೇಷನ್ ಅಂದರೆ ಇಲ್ಲಿ ಕಿಂಡರ್ ಗಾರ್ಡನಲ್ಲಿ ಎಲ್ಲ ರೀತಿ ಹೇಳ್ಕೊಡೋದ್ರಿಂದ, ಲೈಕ್ ಮ್ಯಾಥ್ಸ್ ಇರ್ಬೋದು, ಕಲರ್ಸ್ ಇರ್ಬೋದು, ಲೈಕ್ ಪೇಂಟಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಇಲ್ಲಾಂದರೆ ಅವ್ರಿಗೆ ಆ್ಯಕ್ಟಿವಿಟಿ ಇರ್ಬೋದು, ಇಲ್ಲಾಂದರೆ ಅವ್ರಿಗೆ ರೈಮ್ಸ್ ಹೇಳ್ಕೊಡೋದಿರ್ಬೋದು, ಇಲ್ಲಾಂದರೆ ಅವ್ರನ್ನ ಬರ್ಸೋದಿರ್ಬೋದು. ಸೊ ಇಟ್ ಈಸ್ ಅ ವೇರಿಯಸ್ ಸಬ್ಜೆಕ್ಟ್. ಅವ್ರಿಗೆ ಒಂಥರ ಸ್ಟ್ರೆಸ್ಸು ಆಗ್ಬೋದು ಮಕ್ಕಳಿಗೆ, ಎಳೆ ಮನಸ್ಸಾಗಿರೋದ್ರಿಂದ. It is not possible to accept his excessive emphasis on play in education, as it is likely to detract the child from serious learning. ಅಂದರೆ ಈ ಟೈಮಲ್ಲಿ ಪ್ರೀ ಸ್ಕೂಲಲ್ಲಿ ಅವನಿಗೆ ಬುದ್ಧಿ ಅಷ್ಟೊಂದಿರೋದಿಲ್ಲ, ಅವನು ಬರೀ ಚಟುವಟಿಕೆಯಲ್ಲಿ ಮಾತ್ರ ಅವನು ಇರಬೇಕಾಗತ್ತೆ. ಸೊ ಅಷ್ಟೊಂದು ಸೀರಿಯಸ್ ಲರ್ನಿಂಗ್ ಈ ಪ್ರೀ ಸ್ಕೂಲಲ್ಲಿ ಅವನಿಗೆ ಅವಶ್ಯಕತೆ ಇಲ್ಲ. ಇಟ್ ಶುಡ್ ನಾಟ್ ಬಿ ದ ಚಿಲ್ಡ್ರನ್ ಶುಡ್ ನಾಟ್ ಬಿ ಸ್ಟ್ರೆಸ್ಡ್ ವೆರಿ ಮಚ್. ದೇ ಹ್ಯಾವ್ ಟು ಬಿ ಫ್ರೀಲಿ ಎಜುಕೇಟೆಡ್. ಫ್ರೀಯಾಗಿ ಎಜುಕೇಟ್ ಮಾಡಬೇಕಾಗುತ್ತೆ. ಸ್ಟ್ರೆಸ್ಸನ್ನು ನೀನು ರ್ಯಾಂಕ್ ತೆಗಿಬೇಕು ಈ ಹಂತದಲ್ಲಿ ಅಂತ ಫೋರ್ಸ್ ಮಾಡೋದು ದೊಡ್ಡ ಅಪರಾಧ ಆಗುತ್ತೆ.
ಸೊ ಒಳಗಿಂದ ನೀನು ಬೆಳಿಬೇಕು ಅಂತ ಫೋರ್ಸ್ ಮಾಡೋದು, ಕಂಪ್ಯಾರಿಸನ್ ಮಾಡೋದು ದೊಡ್ಡ ಅಪರಾಧ ಆಗುತ್ತೆ. ನೆಕ್ಸ್ಟ್ ಇಸ್ ಕಿಂಡರ್ ಗಾರ್ಡನ್ ಇನ್ ಇಂಡಿಯನ್ ಸ್ಕೂಲ್ಸಲ್ಲಿ ಕಿಂಡರ್ ಗಾರ್ಡನ್ ಯಾವ ಥರ ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಆರ್ ಸ್ಕೂಲ್ಸ್. ಗಿಫ್ಟ್ಸ್ ಆನ್ ದ ಪ್ಯಾಟ್ರನ್ ಆಫ್ ಫೋರ್ಬಲ್ ಗಿಫ್ಟ್ಸ್ ಮೇ ಬಿ ಅಡಾಪ್ಟೆಡ್ ಟು ಲೋಕಲ್ ಕಂಡೀಷನ್ಸಲ್ಲಿ ಇದನ್ನು ಮಾಡಿಸ್ಬೋದು. ಸಿಮಿಲರ್ ಸಾಂಗ್ಸ್ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಮೇ ಬಿ devised very early. There is no need to introduce costly gifts, other items in our kindergarten. ಕಾಸ್ಟ್ಲಿ ಗಿಫ್ಟ್ಸ್ನ ಅವಶ್ಯಕತೆ ಇಲ್ಲ. ಪೆನ್ನು, ಪೆನ್ಸಿಲು, ಸ್ಕೇಲು ಇಂಥ ಪುಟ್ ಗಿಫ್ಟ್ಸ್ಗಳನ್ನು ಕೊಡೋದ್ರ ಮುಖಾಂತರ ಎಂಕರೇಜ್ ಮಾಡ್ಬೋದು ಅಷ್ಟೇ. ದ ನೆಕ್ಸ್ಟ್ is kindergarten philosophy underlying the pre-primary education. Here kindergarten philosophy pre-primary stage is guided by 3 approaches. That is, first one is ಹಿಯರ್ ಫೋರ್ಬೆಲ್ ಏನು ಹೇಳ್ತಾನೆ, ಕಮ್ ಲೆಟ್ ಅಸ್ ಲೀವ್ ಫಾರ್ ಅವರ್ ಚಿಲ್ಡ್ರನ್, ಮಕ್ಕಳಿಗೋಸ್ಕರ ನಾವು ಬದುಕೋಣ ಬನ್ನಿ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ದೆರ್ ಇಸ್ ಅ ಫಿಲಾಸಫಿ ಆಫ್ ಆ್ಯಕ್ಟಿವಿಟಿ ಸೆಂಟರ್ಡ್ ಕರಿಕ್ಯುಲಮ್. ಆ್ಯಕ್ಟಿವಿಟಿ ಸೆಂಟರ್ಡ್ ಮೊದಲನೇದು ಅಂದರೆ ಬರೀ ಆ್ಯಕ್ಟಿವಿಟಿ ಕೊಡೋದ್ರ ಮುಖಾಂತರ ಅವ್ರ ಎಜುಕೇಷನ್, ಅವ್ರ ಕರಿಕ್ಯುಲಮ್ನ ಇಂಪ್ರೂವೈಸ್ ಮಾಡೋದು. ಹಿಯರ್ pupils are actively involved in selecting goals, learning opportunity, appraisal procedure, a variety of material to learn from are readily apparent in the stimulating learning environment. ಅವ್ರಿಗೆ ಆ್ಯಕ್ಟಿವಿಟಿ ಕೊಡೋದ್ರ ಮುಖಾಂತರ ಅವ್ರಿಗೆ ಎಜುಕೇಟ್ ಮಾಡ್ತಾ ಹೋಗೋದು, ಅವರನ್ನು ಇಂಪ್ರೂವೈಸ್ ಮಾಡ್ತಾ ಹೋಗೋದು. ಎರಡನೇದು, ಇಟ್ ಸ್ಟ್ರೆಸ್ಸಸ್ ದ ಇಂಪಾರ್ಟೆನ್ಸ್ ಆಫ್ pupils learning subject matter. Define as prescribed for pupils. The scope and sequence of the kindergarten curriculum is prescribed for the younger learner. Subject matter is learned and strongly emphasized in the predetermined scope and sequence. ಯಾವುದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೋ ಅದನ್ನು ಇಲ್ಲಿ ಹೆಚ್ಚಿಗೆ ಸ್ವಲ್ಪ ಒತ್ತು ಕೊಟ್ಟು ಎಜುಕೇಟ್ ಮಾಡ್ತಾರೆ. ಇನ್ನು ಮಿಕ್ಕಿದ್ದು ಆ್ಯಕ್ಟಿವಿಟಿ ಸೆಂಟರ್ಡ್, ಇಟ್ ಇಸ್ ಸಿಂಪ್ಲಿ ಲಿಬರಲ್. ದೆನ್ ನೆಕ್ಸ್ಟ್ ಇಸ್ measurement driven instruction. Measure. The teacher then selects the aligned learning activity which guides kindergarten pupils to attain the objective. Evaluation is emphasized only in terms of measurable stated objective. Ideally, the stimuli in the learning activity should not exceed what is contained in measurably stated objective. ಸೊ ಇದರಲ್ಲಿ ಕೆಲವೊಂದು ಇಂಪಾರ್ಟೆನ್ಸ್ನ ಒತ್ತನ್ನು ಕೊಡಬೇಕಾಗುತ್ತೆ. ದೇ ಹ್ಯಾವ್ ಟು ಮೆಷರ್. ಅಂದರೆ ಈ ಕೆಲವೊಂದು ಹೈಯರ್ ಸ್ಟೂಡೆಂಟ್ಸ್ಗೆ ನಾವು ಎಷ್ಟು ಪ್ರಮಾಣ ನಾವು ಮೆಷರ್ ಮಾಡ್ತೀವಿ, ಮಕ್ಳಿಗೆ ಎಷ್ಟು ಅವ್ರಿಗೆ ಫೀಡ್ ಆಗುತ್ತೋ ಅಷ್ಟು ಮಾತ್ರ ನಾವಲ್ಲಿ ಎಜುಕೇಟ್ ಮಾಡ್ತಾ ಹೋಗಬೇಕು. ದಟ್ ಈಸ್ ಮೆಷರ್ಮೆಂಟ್ ಡ್ರೈವನ್ ಇನ್ಸ್ಟ್ರಕ್ಷನ್. ಹಿಯರ್ ಇನ್ ದ kindergarten curriculum it is recommended that the pupils are provided. ಏನೇನು ಇಲ್ಲಿ ಪ್ರೊವೈಡ್ ಮಾಡಬೇಕು ಅಂದರೆ ample opportunity to choose instructing a interested sequential learning opportunity. ಅಂದರೆ ಸೀಕ್ವೆಂಟಲ್ ಅಂದರೆ ಒಂದು ಹಂತ ಮೆಥಡ್ ಆಫ್ ಲರ್ನಿಂಗ್ ಏನೇನು ಅವಕಾಶ ಇದೆಯೋ ಅದನ್ನು ಆ ರೀತಿಯೇ ಪ್ರೊವೈಡ್ ಮಾಡಬೇಕು. ಸ್ಟಿಮ್ಯುಲೇಟಿಂಗ್ ಎಕ್ಸ್ಪೀರಿಯನ್ಸಸ್ ವಿತ್ ಡೆವಲಪಿಂಗ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಫಾರ್ ಲರ್ನಿಂಗ್. The next is opportunity to learn to read and write when readiness is in evidence. ಅಂದರೆ ಬರೆಯೋದಕ್ಕೆ, ಓದೋದಕ್ಕೆ ಅವಕಾಶಗಳನ್ನು ಕೂಡ ಇಲ್ಲಿ ಕೊಡ್ತಾ ಹೋಗಬೇಕಾಗುತ್ತೆ. ದೆನ್ ಓಪನ್ ಕರಿಕ್ಯುಲಮ್ ಇನ್ ದ kindergarten. ಈ ಓಪನ್ ಕರಿಕ್ಯುಲಮ್ ಅಂತಂದರೆ ಎ ಲೈಬ್ರರಿ ಬುಕ್ ಸೆಂಟರ್. ಹಿಯರ್ pupils may listen to the story being read by the teacher in a stimulating manner. Illustrations are shown and learners in the books as the contents are read orally. The teacher by an aid selected objects on the table related to content in the library books. The next is drawing center. Diverse art media are at the center. The media includes pencils, crayons, magic maker, color pencils, watercolors, etc. So creativity, the learner chooses what to portray as an art product on paper. The next is pupils may wish to tell the content in the finished art product. Sharing of ideas with other learners is to be encouraged. ಸೊ ಏನು ಚಿತ್ರ ಬಿಡಿಸಿದ್ದಾನೆ, ಏನು ಡ್ರಾಯಿಂಗ್ ಮಾಡಿದ್ದಾನೆ, ಅದು ಫಿನಿಶ್ ಆದಮೇಲೆ ಅದನ್ನು ಅವ್ನ ಫ್ರೆಂಡ್ಸಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಮಾಡೆಲ್ ಸೆಂಟರ್. ಮಾಡೆಲ್ ಆಫ್ ಆ್ಯನಿಮಲ್ಸ್, ಬಿಲ್ಡಿಂಗ್ಸ್, ಪೀಪಲ್ ಶುಡ್ ಬಿ ಹೌಸ್ಡ್ ಹಿಯರ್. ಲರ್ನರ್ಸ್ ಮೇ ಇಮಿಟೇಟ್ ದ ಮಾಡೆಲ್ಸ್ ಟು ಬಿಲ್ಡ್ ಡೈವರ್ಸ್ ಸೆನ್ಸಸ್. ದ ಮಾಡೆಲ್ಸ್ ಮೇ ಬಿ ಡಿಸ್ಕಸ್ಡ್ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಟ್ರೇಟ್ಸ್. ಸೊ ಅವನು ಮಾಡೆಲ್ಸ್ನ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಕೆಲವೊಂದು ಎಕ್ಸಿಬಿಷನ್ಸಲ್ಲಿ ಮಕ್ಕಳಿಗೆ ಪಾರ್ಕ್ ಮಾಡಿ, ಇಲ್ಲ ಪ್ರಾಣಿಗಳನ್ನು ಮಾಡಿ, ಇಲ್ಲ ಝೂ ಮಾಡಿ ಅಂತ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಕೊಡೋದ್ರ ಮುಖಾಂತರ. ದ ನೆಕ್ಸ್ಟ್ ಇಸ್ ರೋಲ್ ಪ್ಲೇಯಿಂಗ್ ಸೆಂಟರ್. ರೋಲ್ ಪ್ಲೇಯಿಂಗ್ ಅಂತಂದರೆ ಟಾಯ್ಸ್, ಡಿಶಸ್, ಪ್ಲೇಟ್ಸ್, ಯುಟೆನ್ಸಿಲ್ಸ್,
kitchen sink, refrigerator, among other items, may well provide stimulating materials for pupil. Then learners need to encourage as they prepare and serve food to each other in stimulating setting. Quality of positive interactions is important in the role playing activity. ಅಂದರೆ ಈ ಅಡುಗೆ ಫಾರ್ ಎಕ್ಸಾಂಪಲ್ ಅಡುಗೆ ಮಾಡೋದು, ಅಡುಗೆ ಮಾಡಿ ಅವ್ರ ಜೊತೆಗಿರೋರಿಗೆಲ್ಲ ಊಟ ಬಡಿಸೋ ಥರ ಒಂದು ಆ್ಯಕ್ಟಿವಿಟಿ. ಜಸ್ಟ್ ಆಟ ಸಾಮಾನು ಕೊಡೋದ್ರ ಮುಖಾಂತರ, ಅಡುಗೆ ಆಟ ಸಾಮಾನು ಕೊಡೋದ್ರ ಮುಖಾಂತರ ಯಾವ ರೀತಿ ಇರ್ತಾರೆ, ಹೇಗಿರ್ತಾರೆ ಮಕ್ಕಳು, ಯಾವ ಥರ. ಸೊ ಇದರಲ್ಲಿ ಇಂಟ್ರ್ಯಾಕ್ಷನ್ಸ್ ಕೊಡುತ್ತೆ. ಈ ಮಕ್ಕಳು ಆಟ ಆಡ್ತಾರಲ್ಲ ಮನೆಯಲ್ಲಿ ಪುಟ್ಟಾಗಿ, ಸೊ ಅದನ್ನು ನಾವು ಕ್ಲಾಸಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಡಾಕ್ಟರ್ ಪ್ಲೇ ಮಾಡಿಸ್ಬೋದು, ಇಲ್ಲಾಂದರೆ ಪೊಲೀಸ್ ಆಟ ಆಡಿಸ್ಬೋದು, ಕಳ್ಳ ಪೊಲೀಸ್ ಆಟ ಆಡಿಸ್ಬೋದು. ಸೊ ಈ ಥರ ಇದನ್ನು ರೋಲ್, ಅಂದರೆ ಪೊಲೀಸ್ ಆಗ್ಬೋದು, ಇಲ್ಲಾಂದರೆ ಕ್ರಿಕೆಟ್ ಆಡಿಸ್ಬೋದು. ಸೊ ಈ ಥರ ಒಂದೊಂದು ರೋಲ್ ಕೊಡಬೇಕು ಮಕ್ಕಳಿಗೆ. ರೋಲ್ ಅಂತಂದರೆ ಕ್ಯಾರೆಕ್ಟರ್, ಪೊಲೀಸಾ, ಡಾಕ್ಟರಾ, ಇಲ್ಲಾಂದರೆ ಟೀಚರಾ, ಇಲ್ಲಾಂದರೆ ಯಾವನೋ ಒಂದು ಆ್ಯಕ್ಟಿವಿಟಿ ಕೊಡ್ತಾ ಹೋಗಬೇಕು. ದ ನೆಕ್ಸ್ಟ್ ಇಸ್ ಅಡಿಷನ್ ಸಿಚುವೇಶನ್ಸ್ ಫಾರ್ ದ ಕಿಂಡರ್ ಗಾರ್ಡನ್ ಪ್ಯೂಪಲ್ಸ್. ಕೆಲವೊಂದು ಅಡಿಷ್ನಲ್ ಸಿಚುವೇಶನ್ಸ್, ಕೆಲವೊಂದು ಆ್ಯಕ್ಟಿವಿಟಿ. ರೆಫರೆನ್ಸ್ ಮೆಟೀರಿಯಲ್ ಪ್ಲೇ ಕಂಟೈನಿಂಗ್ ಇಲ್ಲಿಸ್ಟ್ರೇಟೆಡ್ ಕಂಟೆಂಟ್ ಫಾರ್ ಪ್ಯೂಪಲ್. ರೆಫರೆನ್ಸ್ ಕೊಡಬೇಕು, ಈ ಥರನೇ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ನೀನು ಈ ಥರ ಸ್ಪೀಚ್ ಕೊಡಬೇಕು ಅಂತ ಬಂತು ಅಂದರೆ ಅದನ್ನು ರೆಫರ್ ಮಾಡಬೇಕು. ಕಾಸ್ಟ್ಯೂಮ್ ಪ್ಲೇ ಅಂದರೆ ಕಾಸ್ಟ್ಯೂಮ್ಸ್ ಅಂದರೆ ಕ್ಯಾರೆಟ್ ಥರ ಡ್ರೆಸ್ಅಪ್ ಮಾಡಬೇಕಾ, ಇಲ್ಲ ಜೋಕರ್ ಥರ ಡ್ರೆಸ್ ಮಾಡ್ಕೋಬೇಕಾ, ಇಲ್ಲ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಡ್ರೆಸ್ ಮಾಡಬೇಕಾ, ಇಲ್ಲ ಅಂದರೆ ನೆಹರು ಥರ ಡ್ರೆಸ್ ಮಾಡ್ಕೋಬೇಕಾ, ಇಲ್ಲ ಅಂದರೆ ಮಿಲಿಟ್ರಿ ಆರ್ಮಿ ಪರ್ಸನ್ ಥರ ಡ್ರೆಸ್ ಮಾಡ್ಕೋಬೇಕಾ. ಇದು ಕಾಸ್ಟ್ಯೂಮ್ ಪ್ಲೇ. ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಅವರು ಅವ್ರ ಆ್ಯಕ್ಟಿವಿಟಿ, ಅವ್ರಿಗೆ ಏನು ರೋಲ್ ಕೊಟ್ಟಿದ್ದಾರೆ ಅದನ್ನು ಪ್ಲೇ ಮಾಡುವಂಥದ್ದು. The next is construction station where pupils may enjoy making diverse objects. The materials utilizes need to bear the understanding level of pupils. ಅಂದರೆ ಅವ್ರಿಗೆ ಕನ್ಸ್ಟ್ರಕ್ಟೆಡ್ ಮೋಡ್ ಆಫ್ ಎಜುಕೇಷನ್ ಕೊಡೋದ್ರ ಮುಖಾಂತರ ಅವ್ರು ಯಾವ ಥರ ಅರ್ಥ ಮಾಡ್ಕೊಂಡು ಯಾವ ಥರ ಅವರು ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೀಸ್ ಆರ್ ದ ಇನ್ಫಾರ್ಮೇಷನ್ಸ್ ರಿಲೇಟಿಂಗ್ ಟು ದ ಕಿಂಡರ್ ಗಾರ್ಡನ್. ಅಂದರೆ ಇದು ಫಸ್ಟ್ ಚಾಪ್ಟರ್ ಆಫ್ ಮಾಡರ್ನ್ ಮೆಥಡ್ಸ್ ಆಫ್ ಟೀಚಿಂಗ್, ದಟ್ ಇಸ್ ಕಿಂಡರ್ ಗಾರ್ಡನ್. So in this chapter we went into the brief of who founded the kindergarten and what are the chief characteristics and kindergarten objectives, and what are its merits and demerits, and the stages of primary education. The next is open curriculum for kindergarten.